ಇದು ನಮ್ಮ ಗೋಮೂತ್ರ ಅರ್ಕದ ಬಾಯ್ಲರ್ ಸರ್ ಇದು. ಅಲ್ಲೇ ಬೆಳಿಗ್ಗೆ ಏನೈತಿಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಗೋಮೂತ್ರ ಏನ್ ಕಲೆಕ್ಟ್ ಮಾಡ್ತೀವಲ್ರಿ, ನೆಲಕ್ ಬೀಳ್ದಂಗ ಕಲೆಕ್ಟ್ ಮಾಡ್ತೀವಿ. ಅಂದ್ರೆ ಕೇವಲ 4 ಆಕಳುಗಳು ಕಟ್ಕೊಂಡು ಒಂದ್ 20 ತರದ್ದು ನಾನು ಉತ್ಪನ್ನಗಳ ತಯಾರು ಮಾಡ್ತೇನ್ರಿ. ಗೋಮೂತ್ರದಿಂದ, ಆಮೇಲೆ ಸಗಣಿಯಿಂದ, ಜೊತೆಗೆ ಹಾಲಿನಿಂದ. ಇದ್ರ ವಿಶೇಷ ಅಂದ್ರೆ ಗೊರಕೆ ಸಮಸ್ಯೆ, ನಿದ್ರಾಹೀನತೆ ಸಲುವಾಗಿ ರೀ, ನೆನಪಿನ ಶಕ್ತಿ ಸಲುವಾಗಿ ಇದು ರಾತ್ರಿ ಟೈಮ್ ಅಲ್ಲಿ ಒಂದ್ 2 ಹನಿ ಮೂಗಿನ ಹುರುಳಿಯಲ್ಲಿ ಹಾಕೊಳ್ಳೋದು ಸರ್. ದೇವಿ ಚಿತ್ರ ಏನ್ ರೇಟ್ ರೀ? ಅದು 450 ಮಾಡೀನಿ ಸರ್. ಇದು ತುಂಬಾ ಸುಂದರವಾಗಿ ಕ್ಲಿಯರ್ ಆಗಿದೆ. ಇನ್ನು ಇವೆಲ್ಲ ಫಿನಿಶಿಂಗ್ ಆಗಿಲ್ಲ ಸರ್, ಪೇಂಟ್ ಮಾಡಿಲ್ಲ. ನಮ್ದು ಗೋ ಸಂತತಿ ಬೆಳಿಬೇಕು, ನಮ್ಮ ದೇಶಿ ಗೋವಿನ ಸಂತತಿ ಉಳಿಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇದರಿಂದ ಇದೆ. ನಾ ಮಾಡೋದು ಎಷ್ಟಿದೆ ರೀ, ಜಗತ್ತಿಗೆ ಕೊಡುವಷ್ಟು ಯಾರಿಂದ ಆಗೋದಿಲ್ಲ. ನನ್ನಂಥವ್ರು ಬೇರೆ ಬೇರೆ ರೈತರು ತಯಾರಾಗಬೇಕು. ಬರೀ ನಾವು ಕೃಷಿ ಮಾಡೋದ್ರಿಂದ ಅಲ್ಲ, ಕೃಷಿ ಜೊತೆಗೇನೆ. ನಮಸ್ಕಾರ, ನಾನು ಮುತ್ತು ಕನ್ನೂರು, ಬಿದರ್ಕುಂದಿ, ವಿಜಯಪುರ ಜಿಲ್ಲೆ, ಮುದ್ದೇಬೇಳ ತಾಲೂಕು. ನಾನು ಒಬ್ಬ ಸಾವಯವ ಕೃಷಿಕ, ಜೊತೆಗೆ ದೇಶಿ ಗೋವುಗಳಿಂದ ಒಟ್ಟು 20ರಿಂದ 25 ಥರದ್ದು ಗೋ ಉತ್ಪನ್ನಗಳನ್ನು ತಯಾರಿ ಮಾಡ್ತಾಯಿದ್ದೀನಿ. ಜೊತೆಗೆ ಸಮಗ್ರ ಕೃಷಿಕ. ಇದು ಕೂಳು ಹಚ್ಚಕ್ಕಂತ ಮಾಡೀವಿ ಸರ್. ಇದನ್ನು ನಮ್ದು ಏನದ ಆಕಳುಗಳ್ದು ಏನೈತಲ್ರಿ, ಸಗಣಿ ತಂದು ಇದು ಕೂಳು ಹಚ್ತೀವಿ ರೀ. ಕೂಳು ಒಂದು ನಮ್ಮ ಗೊಬ್ಬರ ಸಲುವಾಗಿ ರೀ, ಜೊತೆಗೆ ಮಾರಾಟಕ್ಕೂ ಆಗತ್ತೆ ರೀ. ಇವು 10 ರೂಪಾಯಿಗೆ ಒಂದು ಕೂಳು ಹೋಗ್ತಾವ್ರಿ. ಈ ಬಾಣ್ತಿಯರಿಗೆ ನಮ್ಮ ಉತ್ತರ ಕರ್ನಾಟಕದೊಳಗೆ ರೀ, ಇವು ಕೂಳುಗಳು ಸುಟ್ಟು ಅದ್ರದ್ದು ಶಾಖ ಕೊಡ್ತಾರೆ. ಹೌದ್ರಿ. ಹಿಂಗಾಗಿ ಭಾಳ ಬೇಡಿಕೆ ಐತ್ರಿ. 10 ರೂಪಾಯಿಗೆ ಒಂದು ಹೋಗ್ತಾವ್ರಿ. ದೇಶಿ ಆಕಳ ಕೂಳು ಎಲ್ಲಿ ಸಿಗುದಿಲ್ರಿ. ಇವು 10 ರೂಪಾಯಿಗೆ ಒಂದು ಪೀಸ್ ನಾವು ಮಾರಾಟ ಮಾಡ್ತೀವಿ ಸರ್. ಸೂಪರ್ ಸರ್, ಸೂಪರ್. ಇದೆಲ್ಲ ಪೂರ್ತಿ ಕೂಳು ಹಚ್ಚಕಂತಾನೆ ಮಾಡಿದ್ರಿ. ಇವ್ ನಮ್ದು ನಾವೇ ಒಂದು ಇದ್ರೊಳಗ್ರಿ 3 ಫೂಟಿನ ಪರ್ಸಿಕಲ್ ನಡ್ಯಾಕಿ, ಮಿಣಜಗಿ ಪರ್ಸಿಕಲ್ ನಡ್ಯಾಕಿ, ಅದಕ್ಕೆ ಕೂಳು ಹಚ್ಚುವಂತ. ಅಂದ್ರೆ ಈಗ ಈ ತರ ಹಚ್ಚೋದ್ರಿಂದ ರೀ ಒಂದ್ 2 ದಿನದಲ್ಲೇ ಡ್ರೈ ಆಗ್ತಾವ್ರಿ. ಬಿಸಿಲು ಬಡ್ದು ಡ್ರೈ, ಬಿಸಿಲು ಬಡಿತಾವ್ರಿ, ನೀರಿನ ಅಂಶ ಜಾರ್ತದ. ಈ ಕಡೆ ಏನ್ ಮಾಡಿರಿ ಸರ್? ಇಲ್ಲಿ ಇದು ನಮ್ದು ಮೆಟೀರಿಯಲ್ ಒಣಗಿಸ್ಕೊಳಕ್ ಮಾಡಿವಿ ಸರ್. ಪ್ರಾಡಕ್ಟ್ಗಳು ಮಾಡ್ತೀವ್ರಿ. ಇವೆಲ್ಲ ಈ ತರ ಒಣಗಿಸಾಕ ಮಾಡ್ತೀವ್ರಿ ಇವನ್ನೆಲ್ಲ ಸರ್. ಇದು ಏನ್ ಸರ್? ಇದು ಗೋಮಾತೆ ಚಿತ್ರ ರೀ. ಈ ಸದ್ದ ಏನ್ ಕಾನ್ಸೆಪ್ಟ್ ಐತೆ ಅಂದ್ರಿ, ರಾಷ್ಟ್ರೀಯ ಪ್ರಾಣಿ ಗೋಮಾತೆ ಆಗ್ಲಿ ನಮ್ಮ ದೇಶದ್ದು ಅಂತೇಳಿ ಒಂದು ಆಂದೋಲನ ಶುರುವಾಗುದಿದೆ ರೀ. ಆ ಒಂದು ಉದ್ದೇಶದಿಂದ ರೀ ಹಿಂದ್ಗಡೆ ಭಾರತ ನಕ್ಷೆ, ಗೋಮಾತೆ ಚಿತ್ರ, ಆಮೇಲೆ ಧರಣಿ ಅಂದ್ರೆ ಭೂಮಿ ಮೇಲೆ ಗೋವು, ಆಮೇಲೆ ನಮ್ಮ ದೇಶ ಇರುವಂತದ್ದು ಒಂದು ಚಿಹ್ನೆ ಸರ್. ಇದು ಈ ತರ ಸರ್. ಇದು 450 ರೂಪಾಯಿಗೆ ಒಂದು ಪೀಸ್ ಹೋಗ್ತಾವ್ರಿ. ಭಾಳ ಬೇಡಿಕೆ ಇದೆ ಸರ್. ಇದು ನಮ್ಮ ಗೋಮೂತ್ರ ಅರ್ಕದ ಬಾಯ್ಲರ್ ಸರ್. ಇದು ಅಲ್ಲೇ ಬೆಳಿಗ್ಗೆ ಏನೈತಿಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಗೋಮೂತ್ರ ಏನ್ ಕಲೆಕ್ಟ್ ಮಾಡ್ತೀವಲ್ರಿ, ನೆಲಕ್ ಬೀಳ್ದಂಗ ಕಲೆಕ್ಟ್ ಮಾಡ್ತೀವಿ. ಇದೇನ್ ರೆಡಿಮೇಡ್ ತಂದ್ರಿ ನೀವೇ ಮಾಡ್ಸಿವ್ ಸರ್? ಬಿಜಾಪುರ ಒಳಗ ಮಾಡ್ಸಿವ್ ಸರ್. ಇದು ಯಾವ ಸಿಸ್ಟಮ್ ಆದ್ರಿ? ಇದು ಪೂರ್ತಿ ಸ್ಟೀಲಿಂದ ಮಾಡ್ಸಿವಿ ಸರ್. ಅಲ್ಯೂಮಿನಿಯಂ ಮಾಡಿಸ್ತಾರ್ರಿ, ಆಕ್ಚುಲಿ ಅದು ಮಾಡಿಸ್ಬಾರ್ದ್ರಿ. ಅಲ್ಯೂಮಿನಿಯಂ ಇರೋದ್ರಿಂದ ಹೆಚ್ಚು ಪಾಯ್ಸನ್ ಬಿಡ್ತದ ಕಾಯಿಸ್ದಾಗ ಅಂತ ಹೇಳ್ತಾರೆ. ಈಗ ಅದ್ರ ಸಲುವಾಗಿ ನಾವು ಪೂರ್ತಿ ಸ್ಟೀಲಿಂದ ಮಾಡ್ಸಿವಿ ಸರ್. ಇದ್ರಲ್ಲಿ ಅಲ್ಲಿ ಏನ್ ಬೆಳಿಗ್ಗೆ ಗೋಮೂತ್ರ ಕಲೆಕ್ಟ್ ಮಾಡ್ತೀವಲ್ರಿ, ಇದಕ್ ತಂದ್ ಹಾಕ್ತಿವ್ರಿ. ಸೋಸಿ ಹಾಕ್ತಿವ್ರಿ. ಹಾಕಿದ್ಮೇಲೆ ಕೆಳಗಡೆ ಉರಿ ಹಚ್ತೀವ್ರಿ. ಉರಿ ಹಚ್ಚಿದ್ಮೇಲೆ ಅರ್ಕ ಬೀಳಕ್ ಚಲೋ ಆಗ್ತದ್ರಿ. ಎಷ್ಟಂದ್ರ ಒಂದು 40-45 ನಿಮಿಷಕ್ಕೆ ಅರ್ಕ ಬೀಳಕ್ ಚಲೋ ಆಗತ್ರಿ. ಅಂದ್ರ 100 ಡಿಗ್ರಿ ಸೆಲ್ಸಿಯಸ್ ದೊಳಗೆ ಕಾಯ್ದಾಗ ಅದು ಬಾಷ್ಪೀಕರಣ ಆಗಿ ಹೋಗ್ತಾ ಇರುತ್ತಲ್ರಿ, ಅದನ್ನ ನಾವು ಇಲ್ಲಿ ನೀರ್ ಹಾಕಿ ಕೋಲ್ಡ್ ಮಾಡ್ತೀವಿ. ಇದ್ರೊಳಗೆ ನೀರ್ ಹಾಕಿ ಇದೇನೈತಲ್ರಿ, ಇದು ಕವರಿಂಗ್ ಇದೆ ರೀ. ಇದು ಹಾಕೊಂಡು ಒಂದು ಪೈಪ್ ಇದೆ. ಈ ಗೋಮೂತ್ರದ್ದು ಆವಿ ಏನು ಹೋಗ್ತಾ ಇರುತ್ತಲ್ಲ, ಹೋಗ್ತಾ ಇರೋದನ್ನ ಇದನ್ನ ಈ ನೀರ್ ಹಾಕಿದಾಗ ಇದು ಸುತ್ತು ಕಡೆ ಕವರ್ ಮಾಡತ್ರಿ. ತಂಪು ಮಾಡಿದಾಗ ಅದು ಅರ್ಕ ಬೀಳುತ್ರಿ, ಹನಿ ಹನಿಯಾಗಿ. ಈ ನೀರು ಹಾಕಿದ ನೀರು ಬಿಸಿ ಆಗ್ಬಿಡುತ್ತೆ. ಹಾಕಿದ ನೀರು ಇಲ್ಲಿ ಬಿಸಿಯಾಗಿ ಬೀಳ್ತದೆ. ಇಲ್ಲಿ ಹಾಕೋದು, ಇಲ್ಲಿ ಬರೋದು ಸರ್. ಈ ತರ ಮಾಡಿ ಗೋಮೂತ್ರ ಅರ್ಕ ಮಾಡ್ತೀವಿ. ಜೊತೆಗೆ ಏನೈತಲ್ರಿ, ನಮ್ದು ಎಲ್ಲಾ ತರದ್ದು, ನಮ್ದು ಯಾವ ತರ ಆರ್ಡರ್ ಬರ್ತಾವು ಆ ತರದ್ದು ತುಳಸಿ, ಅಮೃತ ಬಳ್ಳಿ, ಆಮೇಲೆ ವಿಳ್ಯದೆಲೆದು, ಆಮೇಲೆ ಲಕ್ಷ್ಮಣ ಫಲದ್ದು ಯಾವ್ದು ಅಂತಾರ ಅದ್ರದ್ದು ಸೊಪ್ಪು ಹಾಕಿ ಇದರಲ್ಲೇ ಬಿಟ್ಟು ಬಿಡ್ತೀವ್ರಿ. ಬಿಟ್ಟು ಅದನ್ನ ತಯಾರಿ ಮಾಡಿ ಕೊಡ್ತೀವ್ರಿ. ಸೂಪರ್ ಸರ್. ಎಷ್ಟು ಲೀಟರ್ ಬರ್ತದ್ರಿ ಇದು? ನಾವು 10 ಲೀಟರ್ ಗೋಮೂತ್ರ ಆಗತ್ರಿ ನಮ್ದು. ಕಲೆಕ್ಟ್ ಮಾಡ್ತೀವ್ರಿ 3 ಆಕಳದ್ದು. ಬೆಳಗಿನ ಟೈಮ್ದೊಳಗ ಏನ ಕಲೆಕ್ಟ್ ಮಾಡಿದ 1 ತಾಸಿನೊಳಗನ ಇದನ್ನ ಪ್ರೊಸೀಜರ್ ಚಲೋ ಆಗ್ತದ್ರಿ. ಅರ್ಕ ಎಷ್ಟು ಲೀಟರ್ ಬರ್ತದ್ರಿ? 3 ಲೀಟರ್ ಬರ್ತದೆ ಸರ್. 10 ಲೀಟರ್ ಹಾಕಿದ್ರೆ 3 ಲೀಟರ್ ಅರ್ಕ ಸಿಗ್ತದ್ರಿ. ನಾವು 3 ಲೀಟರ್ ತೆಗಿತೀವಿ ಸರ್ ಪ್ರತಿದಿನ. ಹೌದು, ಪ್ರತಿದಿನ ಅಂತಲ್ಲ, ಆರ್ಡರ್ ಬಂದಂಗ ಫ್ರೆಶ್ ಮಾಡಿ ಕೊಡ್ತೀವಿ ನಾವು.
ಸರ್ ನೀವು ಗೋಮೂತ್ರ ಅರ್ಕ ಅಲ್ದೆ ಮತ್ತೇನೇನು ಗೋ ಉತ್ಪನ್ನಗಳು ತಯಾರು ಮಾಡ್ತಾರೆ? ಒಟ್ಟು ನಮ್ಮಲ್ಲಿ ಟೋಟಲ್ ಒಂದು 20 ಥರದ ಉತ್ಪನ್ನಗಳು ಅಂದ್ರೆ ಕೇವಲ 4 ಆಕಳುಗಳು ಕಟ್ಕೊಂಡು ಒಂದು 20 ಥರದ್ದು ನಾನು ಉತ್ಪನ್ನಗಳು ತಯಾರು ಮಾಡ್ತೇನೆ ರೀ. ಗೋಮೂತ್ರದಿಂದ, ಆಮೇಲೆ ಸಗಣಿಯಿಂದ, ಜೊತೆಗೆ ಹಾಲಿನಿಂದ ಒಟ್ಟು ಒಂದು 20-22 ಥರದ ಉತ್ಪನ್ನಗಳು ತಯಾರು ಮಾಡ್ತೀವಿ. ಏನೇನಿದೆ ಅದರಲ್ಲಿ ವಿಶೇಷವಾಗಿ ಇದು ದೇಶೀಯ ಹಸುವಿನ ಬೆರಣಿ ಸರ್. ಇದು ಸಗಣಿ ಬೆರಣಿಗಳು, ಇವು ಅಗ್ನಿಹೋತ್ರಕ್ಕಾಗಿ ಬಹಳ ಬೇಡಿಕೆ ಇದೆ ಸರ್. ಅಗ್ನಿಹೋತ್ರಕ್ಕಾಗಿ ತಯಾರು ಮಾಡ್ತಾರೆ ಸರ್. ಇದು ಒಂದು 100 ಪೀಸಿಂದ ಒಂದು ಪಾಕೆಟ್ ಮಾಡಿದೀವ್ರಿ. ಇದರಲ್ಲಿ ಏನಾದ್ರು ಮಿಕ್ಸ್ ಮಾಡ್ತೀರಾ? ಬರೀ ಸಗಣಿ ಅಷ್ಟೇ ಸರ್. ನಾದ್ಕೊಂಡು ಇದನ್ನ ಹಚ್ಚಿಗೆ ಹಾಕಿ ಮಾಡ್ತೀವಿ. ಇದು ಇದ್ರ ಬೆಲೆ 100 ಕೂಳು ಇರ್ತಾವ್ರಿ. ಇದ್ರಲ್ಲಿ ಒಂದು ಪಾಕೆಟ್ ಅಲ್ಲಿ ಅದಕ್ಕೆ 250 ರೂಪಾಯಿ. 250 ರೂಪಾಯಿ. ಇದು ದೇಶಿ ಆಕಳ, ನಮ್ದು ಗೀರ್ ಆಕಳ ತುಪ್ಪ ರೀ. ಇದು ಗೀರ್ ಆಕಳ ತುಪ್ಪ ಅರ್ಧ ಲೀಟರ್ ಇರುತ್ತೆ. ಅರ್ಧ ಲೀಟರ್ಗೆ 1250 ರೂಪಾಯಿ ರೇಟ್ ಮಾಡಿದ್ರಿ. ಲೀಟರ್ ಆದ್ರೆ ಲೀಟರ್ಗೆ ಆದ್ರೆ 2500 ರೂಪಾಯಿ ರೀ. 2500. ಇದು ಅರ್ಧ ಲೀಟರ್ ಪ್ಯಾಕ್ ಬಾಟ್ಲಿ ಐತ್ರಿ, 1250 ರೂಪಾಯಿ. ಓಕೆ. ಇದು ಗೋಮೂತ್ರ ಅರ್ಕ ಸರ, ಅರ್ಧ ಲೀಟರ್ ಇದೆ ರೀ, 250 ರೂಪಾಯಿ. 250. ಇದರಲ್ಲಿ ಯಾವ್ಯಾವ ಇದಾವ ಅನ್ಸುತ್ತೆ? ಇದು 5 ತರದ ತಪ್ಪಲ ಹಾಕಿ ಮಾಡಿದೇನ್ರಿ. ತುಳಸಿ ರೀ, ಅಮೃತ ಬಳ್ಳಿ, ಲಕ್ಷ್ಮಣ ಫಲದ ಎಲೆ, ಆಮೇಲೆ ನೀಮು, ಇವೆಲ್ಲ ಹಾಕಿ ಮಾಡಿರೋದು ಸರ್. ಇವು ಧೂಪ್ ಕಡ್ಡಿ ಸರ್. ಇದು ಧೂಪ್ ಕಡ್ಡಿ. ಇದು 15 ಪೀಸಿಂದ ಒಂದು ಪ್ಯಾಕ್ ಇದೆ ರೀ, 30 ರೂಪಾಯಿ ರೇಟ್. ಇದರಲ್ಲಿ ಏನಾದ್ರು ಮಿಕ್ಸ್ ಮಾಡಿರ್ತಾರ? ಬರೀ ಇಲ್ರಿ, ಇದರಲ್ಲಿ ಸಗಣಿ ರೀ, ಲೋಬಾನ, ಆಮೇಲೆ ಬೇವಿನ ಸೊಪ್ಪು, ಹೊಂಗೆ ಸೊಪ್ಪಿನ ಪೌಡ್ರು, ಆಮೇಲೆ ಚೆಂಡು ಹೂವಿನ ಪೌಡ್ರು, ಅದೆಲ್ಲ ಹಾಕಿ ಮಾಡಿರೋದು ಸರ್. ಇದು ದಂತ ಮಂಜನ್ ಸರ. ದಂತ ಮಂಜನ್ ರೀ. ಆಕಳ ಕುಳ್ಳು ಸುಟ್ರಿ, ಅದ ಬೂದಿ ಆಗ್ಬಾರ್ದ್ರಿ. ಬೂದಿ ಆಗೋಕ್ಕಿಂತ ಮುಂಚೆಗೆನೆ ಇನ್ನೂ ಕಪ್ ಇರ್ಬೇಕಾದ್ರ ನಾನು ಆರಿಸಿ ಅದ್ರಲ್ಲಿ ಏನೈತಲ್ರಿ, ಸೈಂದರ್ ಲವಣ, ಪಟಕ, ಕಲ್ಲುಪ್ಪು, ಸ್ವಲ್ಪ ಪ್ರಮಾಣ ಅರಿಶಿಣ ಪುಡಿ, ಲವಂಗ ಪೌಡ್ರು, ಆಮೇಲೆ ಬೇವಿನ ಸೊಪ್ಪು, ಹೊಂಗೆ ಸೊಪ್ಪು ಸುಟ್ಟು ಇದರಲ್ಲಿ ಮಿಕ್ಸ್ ಮಾಡಿರ್ತೀವ್ರಿ. ಇದು ಗ್ರಾಮ್ ಬಂದು 60 ಗ್ರಾಮ್ ಇದೆ ರೀ, 80 ರೂಪಾಯಿ ದರ ಮಾಡಿದ್ವಿ. 80 ರೂಪಾಯಿ. ಇದು ಸ್ನಾನ ಚೂರ್ಣ ಸರ್. ಅಂದ್ರ ಈಗ ಸೋಪು ತಯಾರಿ ಮಾಡ್ತೇವ್ರಿ, ಅದ್ರ ಜೊತೆ ಚೂರ್ಣಾನು ಮಾಡ್ತೀವಿ ಸರ್. ಇದರಲ್ಲಿ ಏನೇನು ಇರ್ತದೆ? ಇದರಲ್ಲಿ ಸಗಣಿ ಪುಡಿ ರೀ, ಕಡಲೆ ಹಿಟ್ಟು ರೀ, ಅರಿಶಿಣ ಪುಡಿ, ತುಳಸಿ, ಬೇವು, ಆಮೇಲೆ ಲೋಳೆ ಸರ ರೀ, ಆಮೇಲೆ ಶಿಗೆಕಾಯಿ, ಅಂಟ್ವಾಳಕಾಯಿ, ಗೋಮೂತ್ರ ಅರ್ಕ, ಆಮೇಲೆ ಮುಲ್ತಾನಿ ಮಿಟ್ಟಿ ಮಿಕ್ಸ್ ಮಾಡಿರ್ತೀವಿ. ಇಷ್ಟೆಲ್ಲ ಮಾಡಿ ಕೊಬ್ಬರಿ ಎಣ್ಣೆ ಕಾಯಿಸಿ ಕೊಬ್ಬರಿ ಎಣ್ಣೆಲೆ ತಯಾರು ಮಾಡಿರ್ತೀವಿ ಸರ್. ಇದು ಎಷ್ಟು ಗ್ರಾಮ್ ಆದ್ರಿ? ಇದು 80 ಗ್ರಾಮ್ ಇದೆ ಸರ್. ಏನ್ ರೇಟ್ ರೀ? 100 ರೂಪಾಯಿ ಸರ್. 100 ರೂಪಾಯಿ ಮಾಡಿ. ಸಾಬೂನ್ ರೀ? ಸಾಬೂನ್ 50 ರೂಪಾಯಿ ರೀ. ಸೇಮ್ ಇಂಡಿಗ್ರೇಟ್ಸ್ ರೀ, 50 ರೂಪಾಯಿ ರೀ. ಇದು ವಿಭೂತಿ ಏನ್ರಿ? ಇದು ವಿಭೂತಿ ಸರ್. ವಿಭೂತಿ ಔಟ್ ಸೈಡ್ ಇಂದ ತರಿಸ್ಕೊಂಡೇನ್ರಿ ವಿಭೂತಿ. ಯಾಕಂದ್ರ ನನ್ನಲ್ಲಿ ದೇಶಿ ಆಕಳುಗಳು ಕಡಿಮೆ ಇರೋದ್ರಿಂದ ರೀ, ಒಂದು ಗೋಶಾಲೆಯಿಂದ ತರಿಸ್ಕೊಂಡೇನ್ರಿ. ಇದು ಪ್ರೈಸ್ ಏನ್ರಿ? ಇದು 50 ರೂಪಾಯಿ ರೀ. 50 ರೂಪಾಯಿ ರೀ. ಈ ಅದರದ್ದೇ ಸೋಪ್ ಸರ್ ಇದು. ಆಮೇಲೆ ತುಪ್ಪಿನ ಡ್ರಾಪರ್ ರೀ. ಇದ್ರದ್ದೇನು ವಿಶೇಷ ಆದ್ರಿ? ಇದ್ರ ವಿಶೇಷ ಅಂದ್ರೆ ಗೊರಕೆ ಸಮಸ್ಯೆ, ನಿದ್ರಾಹೀನತೆ ಸಲುವಾಗಿ ರೀ. ಇದನ್ನ ಯಾವ ತರ ಬಳಸೋದ್ರಿ? ನೆನಪಿನ ಶಕ್ತಿ ಸಲುವಾಗಿ. ಇದು ರಾತ್ರಿ ಟೈಮಲ್ಲಿ ಒಂದು 2 ಹನಿ ಮೂಗಿನ ಹೊರಳಿಯಲ್ಲಿ ಹಾಕೊಳ್ಳೋದು ಸರ್. ಅಷ್ಟೇ ರೀ? ಅಷ್ಟೇ ಸರ್. ಇದ್ರ ಪ್ರೈಸ್ ಏನ್ರಿ? 50 ರೂಪಾಯಿ ಸರ್. 50 ರೂಪಾಯಿ. 10 ml ಬಾಟಲ್ ಇದು ರೀ. ಸರ್ ಇದರಲ್ಲಿ ಮತ್ತೇನಾದ್ರು ಮಿಕ್ಸ್ ಮಾಡಿರ್ತಾರ? ಬರೀ ತುಪ್ಪ? ಬರೀ ತುಪ್ಪ ಸರ್. ಅಂದ್ರೆ ಹಳಿ ತುಪ್ಪ ರೀ, 1 ವರ್ಷದ ಮೇಲ್ಪಟ್ಟ ತುಪ್ಪ ರೀ. ಓಹೋ, 1 ವರ್ಷದ ಮೇಲ್ಪಟ್ಟದ ಇರ್ಬೇಕು. ಯಾವುದೇ ತುಪ್ಪ ಆಗ್ಲಿ 6 ತಿಂಗಳವರೆಗೂ ನಾವು ಊಟಕ್ಕೆ ಯೂಸ್ ಮಾಡ್ಬೋದ್ರಿ. 6 ತಿಂಗಳ ನಂತರ ಔಷಧಿ ಗುಣ ಜಾಸ್ತಿ ಆಗ್ತದೆ. ಹೌದು ಸರ್. ಸರ್ ಇವೇನು ಅಚ್ಚುಗಳು ಇದಾವಲ್ಲ? ಇವೇನೈತಲ್ರಿ, ಇವು ಈ ಗೋಡೆಗೆ ಹಾಕುವಂತ ಅಲಂಕಾರಿಕ ಈ ಉತ್ಪನ್ನಗಳ್ರಿ. ಇದರಲ್ಲಿ ಬುದ್ಧನ ಮೂರ್ತಿ ಇದೆ ರೀ, ಸ್ವಸ್ತಿಕು, ಆಮೇಲೆ ಗೋಮಾತೆ ಚಿತ್ರಗಳು, ಭಾರತ್ ನಕಾಶೆ ಇದೆ ರೀ ಹಿಂದೆ. ಸೂಪರ್ ಸರ್. ಇದು ಚೆನ್ನಾಗಿದೆ. ಅದು ನಮ್ ಭಾಗದಂತ ಆಕಳ್ರಿ, ಅದು ಕಿಲಾರಿ. ಬುದ್ಧನ ಮೂರ್ತಿ ರೀ, ಸ್ವಸ್ತಿಕ್ ಮಾಡಿರಿ. ಸ್ವಸ್ತಿಕ್ ರೀ, ಬುದ್ಧನ ವಿಗ್ರಹ ಅದ್ಭುತ ಕಲರ್ ಮಾಡಿರಿ ಸರ್? ಇದಕ್ಕೆ ಕಲರ್ ಮಾಡಿದ್ರಿ ಸರ್. ಇದು ಶಿವನ್ ಮೂರ್ತಿ ರೀ. ಇನ್ನ ಫಿನಿಶಿಂಗ್ ಆಗ್ಬೇಕು ಸರ್ ಅದು. ಇದು ಏನೈತಲ್ಲ ವಿಭೂತಿ ಇಡೋದಕ್ಕೆ ಸರ್. ವಿಭೂತಿ ಇಡಾಕ
ವಿಭೂತಿ ಬುಟ್ಟಿ ಅಂತಾರ್ರಿ. ಮತ್ತೆ ಪೆನ್ ಇಡಾಕ್ರಿ, ಪೆನ್ ಸ್ಟ್ಯಾಂಡ್. ಇವೆಲ್ಲ ಈ ಗಣೇಶ್ ಮೂರ್ತಿಗಳ್ರಿ. ಗಣೇಶ್ ಮೂರ್ತಿಗಳು ಗಣೇಶ ಹಬ್ಬಕ್ಕೆ ಎಲ್ಲ ಸೇಲ್ ಆಗಿದಾವ್ರಿ. ಎಲ್ಲ ಸೇಲ್ ಆದವ್ರಿ. ಈ ಒಂದೊಂದು ಇದನ್ನ ಇಟ್ಕೊಂಡಿವ್ರಿ. ಇಲ್ಲೆಲ್ಲ ಮೆಟೀರಿಯಲ್ ಸ್ಟಾಕ್ ಇಟ್ಕೊಂಡಿವ್ರಿ ಅದ್ರದ್ದು ಎಲ್ಲ. ಇವೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರಿ. ಇವೆಲ್ಲ ಅದಾವ ನೋಡ್ರಿ ಸರ್. ಈ ಕಡೆ ಏನಿದಾವ ಸರ್? ಇವು ಕುಳುಗಳು ಸರ್. ಇವೆಲ್ಲ ಅಗ್ನಿಹೋತ್ರದ ಕುಳುಗಳ್ರಿ. ಈ ತರ 100 ಕುಳುಗಳು ಪ್ಯಾಕ್ ಮಾಡಿ ಇವನ್ನೆಲ್ಲ ಸ್ಟಾಕ್ ಹಾಕೋತೀವಿ. ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ರೀ ಎಲ್ಲ ಸ್ಟಾಕ್ ಮಾಡಿ ವರ್ಷ ಪೂರ್ತಿನೂ ಮಾರಾಟ ಮಾಡಕ್ ಅನುಕೂಲ ಆಗಲಿ ಅಂತ. ಗಣೇಶನ ವಿಗ್ರಹ. ಹಾ ಸರ್, ಗಣೇಶ. ಸೂಪರ್. ಮುಂಚೆ ಎಲ್ಲ ಇದೇ ತರ ಮಾಡಿದ್ವಿ. ಒಂದೇ ಇತ್ತು ಸರ್ ಇದು. ಮುಂಚೆ ಮಾಡಿದ್ ನಾನು ಬಾಳ ಅಂದ್ರೆ ಬಾಳ ಒಳ್ಳೆ ನನಗೆ ಇದು ತಂದು ಕೊಟ್ಟಿದ್ ಗಣೇಶರು ಇದು. ನಂತರದಲ್ಲಿ ಬೇರೆ ಬೇರೆ ಮೋಡ್ಗಳಿಂದ ಈಗ ಕಲರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ. ಕಲರ್ ಅಂದ್ರೆ ಕಲರ್ ಮಾಡಿಕೊಡ್ತೀವ್ರಿ. ಕಲರ್ ಬೇಡ ಹಂಗೆ ಅಂತಂದ್ರೆ ಅದೇ ತರ ಮಾಡಿಕೊಡ್ತೀವಿ. ಹಂಗೆ ಇದ್ರೆ ಚೆನ್ನಾಗಿರ್ತದ ಕಲರ್ಗಿಂತಲೂ. ಈಗ ನೋಡ್ರಿ ಇದೇ ಅಗಸೆ ಎಣ್ಣೆ ಹಚ್ಚಿರೇನ್ರಿ? ಅಗಸೆ ಎಣ್ಣೆ ಹಚ್ಚಿ ನೋಡ್ರಿ, ಇದು ಎಷ್ಟು ಲುಕ್ ಬರ್ತದ. ಕಲರ್ ಎಷ್ಟಿದ್ರು ಕಲರ್ ಮಾಡಿದ್ದ ಬೇರೆ, ಅಗಸೆ ಎಣ್ಣೆ ಹಚ್ಚಿದ್ದೆ ಬೇರೆ. ಹೌದ್ರಿ ಸರ್. ಇಲ್ಲೆಲ್ಲ ಸ್ಟಾಕ್ ಮಾಡ್ಕೊಂಡ್ರಿ. ನೋಡ್ರಿ ಇವೆಲ್ಲ ಸ್ಟಾಕ್ ಹಾಕೊಂಡಿದ್ದೆ ನೋಡ್ತೀವಲ್ಲ. ಇದು ಓಮ್ ಇದೆ ರೀ. ಹಾ ಸರ್. ಸ್ವಸ್ತಿಕ್ ಈ ತರ ಬೇರೆ ಬೇರೆ ಡಿಸೈನ್ ಬೇರೆ ಡಿಸೈನ್ ರೀ. ದೀಪ ಇದೆ ರೀ. ಇವನ್ನೆಲ್ಲ ಏನ್ ರೇಟಿಗೆ ಕೊಡ್ತೀರಿ ಸರ್? ಇವು 250 ರೂಪಾಯಿ ರೀ ಒಂದಕ್ಕೆ. 250. ಇವು ಹಾಕೋದ್ರಿಂದ ಮನೆಯಲ್ಲಿ ಮನೆ ಬಾಗಿಲು ನೇರವಾಗಿ ಹಾಕೋದ್ರಿಂದ ಇಲ್ಲ ಹಾಲ್ನಾಗ ಹಾಕೋದ್ರಿಂದ ರೀ, ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗತ್ರಿ. ಎರಡು ಇನ್ನೊಂದ್ ಏನಾಗತ್ತೆ ಅಂತಂದ್ರಿ, ವಿಕಿರಣಗಳನ್ನ ತಡೆಯುವಂತ ಶಕ್ತಿ ಆಕಳ ಸಗಣಿಯಲ್ಲಿ ಇರೋದ್ರಿಂದ ಇವೆಲ್ಲ ಮಾಡಿ ಮಾರಾಟ ಮಾಡ್ತಾ ಇದೀವಿ. ಬೇಡಿಕೆನೂ ಜಾಸ್ತಿ ಇದೆ ರೀ. ಬೇಡಿಕೆ ಚೆನ್ನಾಗಿದೆ ಅಂದ್ರೆ ನಮ್ಗೆ ಇನ್ನೂ ಕೊಡಕ್ ಆಗ್ತಾ ಇಲ್ರಿ. ಈ ಹಸುವಿಂದು ಚಿತ್ರ ಇದೆ ಏನ್ ರೇಟಿಗೆ ಕೊಡ್ತೀರಿ ಸರ್? ಇದು 450 ಕೊಡ್ತಾ ಇದೇನ್ರಿ. 450. ಇದರಲ್ಲಿ ಬೇರೆ ಬೇರೆ ಕಲರ್ ಅಂದ್ರೆ ಕಲರ್ ಮಾಡಿ ಕೊಡ್ತೀವ್ರಿ. ಇದು ಅಗಸೆ ಎಣ್ಣೆ ಹಚ್ಚಿದ್ರಿ. ಅಂದ್ರ ವಾರ್ಲಿ ಕಲೆ ಅಂತ ಏನ್ ಹೇಳ್ತಾರಲ್ರಿ, ನಮ್ಮ ಮಹಾರಾಷ್ಟ್ರ ಬಾರ್ಡರ್ ಉತ್ತರ ಕರ್ನಾಟಕದಲ್ಲಿ ಕೇಳ್ತಾರೆ. ಈ ಕಲೆಗೆ ಹೆಚ್ಚು ಬೇಡಿಕೆ ನಶಿಸಿ ಹೋಗ್ತಾ ಇದೆ ರೀ. ಆ ಕಲೆಯನ್ನು ಉಳಿಸೋ ಸಲುವಾಗಿ ಈ ತರ ನಾವು ಕಲೆ ಉಳಿಸ್ಬೇಕು, ಜೊತೆಗೆ ನಮ್ಮ ಉತ್ಪನ್ನಗಳು ಮಾರಾಟ ಆಗ್ಲಿ. ವರ್ಲಿ ಪೇಂಟಿಂಗ್ ಅಂತ. ವರ್ಲಿ ಪೇಂಟಿಂಗ್ ಮಾಡ್ತಾ ಇದ್ದೀನಿ. ಈ ದೇವಿ ಚಿತ್ರ ಏನ್ ರೇಟ್ ರೀ? ಅದು 450 ಮಾಡೀನಿ ಸರ್. ಇದು ತುಂಬಾ ಸುಂದರವಾಗೈತೆ ಸರ್. ಇದು ಕ್ಲಿಯರ್ ಆಗಿದೆ. ಇನ್ನು ಇವೆಲ್ಲ ಫಿನಿಶಿಂಗ್ ಆಗಿಲ್ಲ ಸರ್, ಪೇಂಟ್ ಮಾಡಿಲ್ಲ. ಅವನು ಮಾಡ್ತಾರೆ. ಸೂಪರ್ ಸರ್, ಸೂಪರ್. ಈ ಬುದ್ಧನ ಮೂರ್ತಿ ಕೊಡ್ರಿ. ಇವೆಲ್ಲ ಬುದ್ಧನ ವಿಗ್ರಹ ಕೆಳಗಡೆ ಇದೆ ನೋಡಿ ಸರ್. ಹೌದು. ಗೂಡೆಗೆ ಹಾಕುವಂತದ್ರಿ ಇವೆಲ್ಲ. ಸೂಪರ್ ಸರ್. ಎಲ್ಲ ನಮ್ಮ ಪೂಜೆ ಕನ್ನೇರಿ ಶ್ರೀಗಳ ಆಶೀರ್ವಾದ ರೀ. ಅವರೇ ಹೆಚ್ಚು ನಮ್ಗೆ ಇದನ್ನ ಮಾಡೋದಕ್ಕೂ ಅವರೇ ಪ್ರೇರಣೆ ರೀ. ಇದಕ್ಕೆಲ್ಲ ಮುಂಚೆ ಎಲ್ಲ ಟ್ರೈನಿಂಗ್ ತಗೊಂಡ್ರಿ ಸರ್ ನೀವು? ಟ್ರೈನಿಂಗ್ ಅಂದ್ರೆ ನಾನು ಲಾಸ್ಟ್ ಲಾಕ್ಡೌನ್ ಟೈಮ್ದಲ್ಲಿ ನಾವು ಬೆಳಗಾವದಲ್ಲಿ ವರ್ಕ್ ಮಾಡ್ತಿದ್ದೆ ರೀ. ಅಲ್ಲಿ ಒಂದು ಕಂಪ್ನಿಯಲ್ಲಿ ಜಾಬ್ ಮಾಡ್ತಿದ್ದೆ ರೀ. ಆ ಕನ್ನೇರಿ ಮಠ ಹತ್ರ ಆಗೋದ್ರಿಂದ ಕನ್ನೇರಿ ಮಠಕ್ಕೆ ಆಗಾಗ ಹೋಗ್ತಾ ಇದ್ದೆ. ಒಂದ್ ಟೈಮ್ದಲ್ಲಿ ನಾನು ಲಾಕ್ಡೌನ್ ಟೈಮ್ದಲ್ಲಿ ಅಲ್ಲೇ ಉಳಿಯುವಂತ ಒಂದು ಪ್ರಸಂಗ ಬಂತ್ರಿ. ಹಿಂಗಾಗಿ ಅಲ್ಲೇ ಉಳ್ಕೊಂಡು ನಾವು ಅಲ್ಲಿ ಹೋದಾಗನೇ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ಗಡಿಯನ್ನ ಬಂದ್ ಮಾಡಿದ್ರು. ಹಿಂಗಾಗಿ ಅನಾನುಕೂಲದಿಂದ ಅಲ್ಲೇ ಒಂದು 4-5 ದಿನ ಅಲ್ಲೇ ಇದ್ದೀರಿ. ಇದ್ದು ಈ ಉತ್ಪನ್ನಗಳೆಲ್ಲ ನೋಡ್ಕೊಂಡಿರಿ. ಸ್ವಾಮೀಜಿಗಳು ಸಹಿತ ನಾನು ಈ ತರ ಹಿಂಗಿದೆ ಅಂತ ಹೇಳಿದಾಗ, ನೀನು ಯಾಕೆ ಈ ತರ ಔಟ್ ಸೈಡ್ ಹೋಗಿ ದುಡಿತೀವಿ, ನೀನೇ ಒಂದು ಸ್ವಂತ ಕೆಲಸ ಮಾಡ್ಬೋದಲ್ಲ, ನಿನ್ನಲ್ಲಿರುವಂತ ಏನ್ ಅವೈಲೇಬಲ್ ಇದೆ ನಿನ್ನ ತೋಟದಲ್ಲಿ ಊರಲ್ಲಿ ಅವನೇ ಬಳಸ್ಕೊಂಡು ನೀನು ಒಂದು ಯಾವ್ದಾದ್ರು ಉತ್ಪನ್ನಗಳು ಮಾಡು, ಒಳ್ಳೇದಾಗುತ್ತೆ ಅಂತ ಹೇಳಿದಾಗ, ನಾನು ಆಕಳುಗಳದು ಇದ್ರ ಬಗ್ಗೆ ನಾನು ಹೇಳಿದಾಗ, ಕೃಷಿ ಬಗ್ಗೆ ಹೇಳಿದಾಗ ಅವ್ರು ಹೇಳಿದ್ರು, ನೀನು ತೋಟದಲ್ಲೇ ಇದ್ಕೊಂಡು ನಿಮ್ಮ ಊರಿನಲ್ಲೇ ಇದ್ಕೊಂಡು ಹೆಂಗಿದ್ರು ಆಕಳುಗಳದಾವು, ಅದೇ ಆಕಳುಗಳದ್ದು ಸಗಣಿ ಗೋಮೂತ್ರ ಬಳಸ್ಕೊಂಡು ಬೇರೆ ಬೇರೆ ಉತ್ಪನ್ನಗಳು ಮಾಡು ಅಂತೇಳಿ ನನಗೊಂದು ಆಶೀರ್ವಾದ ರೂಪದಲ್ಲಿ ಹೇಳಿದ್ರು ಅವರು. ಮುಂಚೆಗೆ 1 ಸಾರಿ 2 ಸಾರಿ ಹೋದಾಗ ನನಗೆ ಅಷ್ಟು ಇದು ಮಾಡಲಿಲ್ಲ. ಯಾಕಂದ್ರೆ ನೀವು ಬಿಜಾಪುರ ಮಂದಿ ಕಟ್ಟಿದ್ರೆ ಗೋಲ್ ಗುಮ್ಟ ಕಟ್ತೀರಿ, ಕಟ್ಲಿಲ್ಲ ಅಂತಂದ್ರೆ ಬಾರ ಕಮಾಂದವ್ರು ನೀವು ಏನೋ ಮಾಡೋದಿಲ್ಲ ಹಂಗೆ ಅಂತಂದಾಗ 3-4 ಸಾರಿ ಇದು ಮಾಡಿದಾಗ ನಂತರ ಹೇಳಿದಾಗ, ಈ ಥರ ಉತ್ಪನ್ನಗಳು ಮಾಡು, ಮಾರಾಟ ಮಾಡು, ಒಳ್ಳೇದಾಗತ್ತೆ ನಿನ್ಗೆ ಅಂತ ಹೇಳಿದ್ರಿ. ನಾ ಪ್ರಾಡಕ್ಟ್ ಮಾಡಿದ ಮೇಲೆ ಸಹಿತ ಸುಮಾರು ಒಂದು 4-5 ಕಾರ್ಯಕ್ರಮದಲ್ಲಿ ನಾನು ವೇದಿಕೆ ಮೇಲೆ ಕರೆದು ಇಡೀ ಒಂದು ನಾಡಿಗೆ ನಾನು ಪರಿಚಯ ಮಾಡಿಸ್ಕೊಟ್ಟಿದ್ದು ಪೂಜೆ ಕನ್ನೇರಿ ಶ್ರೀಗಳಂತ ನಾನು ನೆನಪು ಮಾಡ್ಕೋತೀನಿ. ಸಾಯುವವರೆಗೂ ಅವ್ರ ಚಿರಋಣಿಯಾಗೆ ಇರ್ತೀನಿ ನಾನು. ಹೌದು ಸರ್, ಹೌದು. ಇದು ಗೋಮೂತ್ರದಿಂದ ತಯಾರಾಗಿರುವಂತ ಶಾಂಪೂ ಸರ್. ಯಾವ ತರ ತಯಾರು ಮಾಡಿ ಸರ್ ಇದನ್ನ? ಇದರಲ್ಲಿ ಫ್ರೆಶ್ ಗೋಮೂತ್ರ ಇರ್ತಲ್ರಿ, ಫ್ರೆಶ್ ಗೋಮೂತ್ರ ಕಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಶಿಗೆಕಾಯಿ, ಅಂಟ್ವಾಳಕಾಯಿ, ಕರಿಬೇವು, ಕರಿಬೇವು ಸೊಪ್ಪು, ಆಮೇಲೆ ಅಲೋವೆರಾ, ಆಮೇಲೆ ಅಗಸೆ ಬೀಜ, ಮೆಂತೆ ಬೀಜ, ಇವನ್ನೆಲ್ಲ ಹಾಕಿ ಕುದಿಸ್ತೀವಿ ಸರ್. ಅದರ ರಸ ತೆಗೆದು ಏನೈತಲ್ರಿ
ಅಲೋವೆರಾ ಜ್ಯೂಸಿಗೆ ಮಿಕ್ಸ್ ಮಾಡ್ತೀವಿ ರೀ. ಹ್ಮ್ 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 ಮಿಕ್ಸ್ ಮಾಡಿದಾಗ ಥಿಕ್ನೆಸ್ ಬರುತ್ತೆ ರೀ. ಹ್ಞೂ ರೀ. ಆಮೇಲೆ ಹೇರ್ ಫಾಲ್ಸು, ಆಮೇಲೆ ಡ್ಯಾಂಡ್ರಪ್ಪು ಒಳ್ಳೆ ಕೆಲಸ ಕೊಡುತ್ತೆ ಸರ್. ಆ ಥರ ಏನು ಸಮಸ್ಯೆ ಬರಲ್ಲ ರೀ. ಏನೇನು ಸಮಸ್ಯೆ ಸರ್, ಏನೇನು ಸಮಸ್ಯೆ ಹೋಗ್ತೀರಿ? ಹೋಗುತ್ತೆ ಸರ್, ಹೋಗುತ್ತೆ ರೀ. ಹೌದು ರೀ. ಓಕೆ ಸರ್, ಇದ್ರ ಪ್ರೈಸ್ ಏನು ರೀ? ಇದು 50 ml ರೀ. ಇದು 40 ರೂಪಾಯಿ ಕೊಡ್ತಾ ಇದೆ. 40 ರೂಪಾಯಿ. ಓಕೆ ಸರ್. ಇಷ್ಟೆಲ್ಲ ಕಷ್ಟಪಟ್ಟು ಇವನ್ನೆಲ್ಲ ತಯಾರು ಮಾಡಿ ಸ್ಟಾಕು ಮಾಡ್ಕೊಂಡಿದ್ದೀರಿ, ಇವನ್ನೆಲ್ಲ ಮಾರಾಟ ಯಾವ ಥರ ಮಾಡ್ತೀರಿ ಸರ್? ಮಾರಾಟ ಅಂತಂದ್ರೆ ಈಗ ಮೇಳಗಳು ಇರ್ತಾವಲ್ರಿ. ಹಾಂ ರೀ. ಈ ಕೃಷಿ ಮೇಳ, ಆಮೇಲೆ ಈ ನಾಳೆ ಬಾಗಲಕೋಟಲ್ಲಿ ತೋಟಗಾರಿಕಾ ಮೇಳ ಇದೆ ರೀ 21ರಿಂದ. ಈ ತೋಟಗಾರಿಕಾ ಮೇಳದೊಳಗ ಆಮೇಲೆ ಪೂಜ್ಯ ಕನ್ನೇರಿ ಶ್ರೀಗಳ ಕಾರ್ಯಕ್ರಮಗಳು ಎಲ್ಲೆಲ್ಲಿ ನಡೀತಾವ ಅಲ್ಲೆಲ್ಲ ಸ್ಟಾಲ್ ಹಾಕ್ತೀನಿ ರೀ. ಆ ಸ್ಟಾಲ್ ಹಾಕಿ ಇವೆಲ್ಲ ಮಾರ್ಕೆಟಿಂಗ್ ಮಾಡ್ತೀನಿ. ಹೆಚ್ಚು ಪ್ರಚಾರ ಸಿಗತ್ರಿ. ಜೊತೆಗೆ ನಿಮ್ಮಂತ ಈ ನನ್ನ ವಿಡಿಯೋಗಳನ್ನ ಮೊದಲು ಮಾಡಿದ್ರೆ ನೀವೇ ನಿಮ್ಮ ವಿಡಿಯೋಗಳನ್ನ ನೋಡಿ ಎಷ್ಟೋ ಜನರು ಕಾಲ್ ಮಾಡಿ ಈ ಉತ್ಪನ್ನಗಳು ನಮಗೆ ಬೇಕು ಅಂತ ಹೇಳಿ ಕೇಳ್ಕೊಂಡು ತರಿಸ್ಕೊಳ್ತಾ ಇದ್ದಾರೆ. ಇದು ಹೆಚ್ಚಾಗಿ ಹೇಳ್ಬೇಕಂತಂದ್ರೆ ಜನರಿಗೆ ನನಗೆ ಕೊಡುವಂತ ಇದು ಇನ್ನೂ ಇಲ್ರಿ. ಅದ್ರ ಜಾಸ್ತಿ ಆಕಳುಗಳು ಬೇಕು, ಬೇಡಿಕೆ ಜಾಸ್ತಿ ಇದೆ ರೀ. ಬಟ್ ನನ್ನ ಕೆಲ್ಸಕ್ಕೆ ನನ್ನ ಗೋವುಗಳಿಗೆ ನಾ ಮಾಡುವಂತ ಇದಕ್ಕೆ ನಂದು ಮಾರ್ಕೆಟಿಗೆ ಬರೋಬ್ಬರಿ ಐತ್ರಿ. ಓಕೆ ಸರ್, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ರಿ, ಇನ್ನೂ ನಿಮ್ಮ ದೇವ್ರ ಶಕ್ತಿ ಕೊಡ್ಲಿ. ಜೊತೆಗೆ ನಮ್ಮ ಚಾನಲ್ ಮುಖಾಂತರ ಇಡೀ ನಾಡಿನಾದ್ಯಂತ ಗ್ರಾಹಕರು ನಿಮಗೆ ಸಂಪರ್ಕ ಮಾಡ್ತಿರ್ತಾರೆ. ಅವ್ರಿಗೂ ಒಳ್ಳೆಯ ಗುಣಮಟ್ಟದಲ್ಲಿ ಕೊಡ್ರಿ. ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವರಿಗೆ ಮತ್ತೊಂದು ಕೊಡುವಂತ ಕೆಲಸ ಮಾಡ್ರಿ. ಯಾಕಂದ್ರೆ ಗ್ರಾಹಕರೇ ದೇವ್ರ ಅಂತಾರೆ. ಈಗ ನಾವು ಇಷ್ಟೆಲ್ಲ ಮಾಡಿದಕ್ಕೂ ನಮಗೂ ಒಂದು ಹೆಸರು ಇರ್ತದೆ, ನೀವು ಮಾಡಿದಕ್ಕೂ ಸಾರ್ಥಕ ಇರ್ತದೆ. ಹಾಗಾಗಿ ಇನ್ನೂ ಉತ್ತಮ ಗುಣಮಟ್ಟದಲ್ಲಿ ತಯಾರು ಮಾಡ್ರಿ. ಇನ್ನೂ ನಿಮ್ಮ ಪ್ರಾಡಕ್ಟ್ಗಳು ಇಡೀ ನಾಡಿನಾದ್ಯಂತ ಎಲ್ಲಾ ಜನರಿಗೆ ತಲುಪುವಂತ. ಇದ್ರ ಜೊತೆಗೆ ರೀ ಸರ್, ನಾನು ಈಗ ನಿಂಬು ಬೆಳಿತಾ ಇದ್ದೇನೆ ರೀ. ನಿಂಬು ಹಾರ್ವೆಸ್ಟಿಂಗ್ ಬರ್ತಾ ಇದೆ ರೀ. ನುಗ್ಗಿ ಪೌಡ್ರು, ನಿಂಬೆ ಹಣ್ಣಿನ ಉಪ್ಪಿನಕಾಯಿ, ಆಮೇಲೆ ಕರಿಬೇವು ಪೌಡ್ರು, ಇವನ್ನೆಲ್ಲ ಮಾಡುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೇನೆ. ಮಾಡ್ರಿ ಮಾಡ್ರಿ ಸರ್. ಅದ್ರ ಜೊತೆಗೆ ಗೋ ಉತ್ಪನ್ನಗಳ ಜೊತೆಗೇನೆ ನಮ್ಮ ತೋಟದಲ್ಲಿರುವಂತ ಸಾವಯವ ಉತ್ಪನ್ನಗಳನ್ನು ಸಹಿತ ತಯಾರಿ ಮಾಡಿ ಮಾರ್ಕೆಟಿಂಗ್ ಮಾಡುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಓಕೆ ಸರ್. ಸರ್, ಇನ್ನೊಂದು ವಿಷಯ, ಸುಮಾರು ಜನ ಮಾಡ್ತಾ ಇರ್ತಾರೆ, ನಿಮ್ ತರನೇ ಬೇರೆ ಬೇರೆ ರೈತರಿಗೂ ಈ ತರ ಮಾಡ್ಬೇಕಂತ ಆಸೆ ಮಾಡ್ಲಿ ಸರ್. ಅಂತವ್ರು ಬಂದ್ರೆ ನೀವು ಹೆಲ್ಪ್ ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ ಸರ್? ಈಗ ಆಲ್ರೆಡಿ ದಾವಣಗೆರೆಯಿಂದ ರೀ ನಾಗರಾಜ್ ಅನ್ನೋರು ಬಂದಿದ್ರು. ಅವ್ರು 1-2 ದಿನದಲ್ಲಿ ನಮ್ಮ ತೋಟದಲ್ಲಿ ಇದ್ದು ಅವರೆಲ್ಲ ಉತ್ಪನ್ನಗಳ ಕಲ್ಕೊಂಡೋಗಿ ಅವ್ರಿಗೆ ಗೋಶಾಲೆನ ತೆಗಿತಾ ಇದ್ದಾರೆ. ಜೊತೆಗೆ ಸಗಣಿಯಿಂದ ಪೇಂಟ್ ಮಾಡುವಂತ ಒಂದು ಕಾರ್ಯಾಗಾರಕ್ಕೂ ಅವ್ರು ಕೈ ಹಾಕಿದ್ದಾರೆ. ಜೊತೆಗೆ ನಾರಾಯಣಪುರ ಡ್ಯಾಮ್ ಸೈಟ್ ಅಲ್ಲಿರುವಂತ ಒಬ್ಬ ಮುಸ್ಲಿಂ ಹೆಣ್ಮಗಳು, ಅವರು ಸಹಿತ ನಮ್ಮಲ್ಲಿ ಗೋ ಉತ್ಪನ್ನಗಳನ್ನ ಕಲ್ತು ಹೋಗಿ ಇವಾಗ 5 ಮಲೆನಾಡು ಗಿಡ್ಡ ಆಕಳುಗಳನ್ನು ತಂದು ಇವೆಲ್ಲ ಪ್ರಾಡಕ್ಟ್ಗಳನ್ನು ಅವ್ರು ಮಾಡ್ತಾ ಇದ್ದಾರೆ, ಮಾಡಿಕೊಡ್ತಾ ಇದ್ದಾರೆ. ತುಂಬಾ ತುಂಬಾ ಧನ್ಯವಾದಗಳು ಸರ್. ಯಾರೇ ಬಂದ್ರು ಸಹಿತ ಉಚಿತವಾಗಿ, ಮುಂಚಿತವಾಗಿ ಒಂದು ಕಾಲ್ ಮಾಡಿ ಬಂದ್ರೆ ಒಳ್ಳೇದು. ಕಾಲ್ ಮಾಡಿ ಬಂದ್ರೆ ಯಾರೇ ಬಂದ್ರು ಸಹಿತ ನಾವು ಉಚಿತವಾಗಿ ಅವ್ರಿಗೆ ಕಲಿಸುವಂತ ಕೆಲಸನ ಮಾಡ್ತೀನಿ. ಒಂದು ಉದ್ದೇಶ, ನಾನು ಬೆಳೆದಷ್ಟೇ ಅಲ್ಲ, ನನ್ನ ಹಿಂದೆ ನಮ್ದು ಗೋ ಸಂತತಿ ಬೆಳಿಬೇಕು, ನಮ್ಮ ದೇಶಿ ಗೋವಿನ ಸಂತತಿ ಉಳಿಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇದರಿಂದಿದೆ. ನಾ ಮಾಡೋದು ಎಷ್ಟಿದೆ ರೀ, ಜಗತ್ತಿಗೆ ಕೊಡುವಷ್ಟು ಯಾರಿಂದ ಆಗೋದಿಲ್ಲ. ನನ್ನಂಥವ್ರು ಬೇರೆ ಬೇರೆ ರೈತರು ತಯಾರಾಗಬೇಕು. ಬರೀ ನಾವು ಕೃಷಿ ಮಾಡೋದ್ರಿಂದ ಅಲ್ಲ, ಕೃಷಿ ಜೊತೆಗೇನೆ ಇವು ಕೃಷಿ ಉಪ ಉತ್ಪನ್ನಗಳನ್ನು ಮಾಡಿ ಮಾರ್ಕೆಟಿಂಗ್ ಮಾಡೋದ್ರಿಂದ ರೈತ ಆರ್ಥಿಕವಾಗಿ ಸಬಲನಾಗ್ತಾನೆ ಅಂತ ಹೇಳ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ತುಂಬಾ ತುಂಬಾ ಧನ್ಯವಾದಗಳು ಸರ್.